Good morning, friends. A warm welcome to each one of you. ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ಧಾರವಾಡದ ಬುಲ್ಬುಲೇಸ್ ಕರಿಯರ್ ಅಕಾಡೆಮಿ ಅಂಡ್ ಸ್ಕೂಲ್ ಆಫ್ ಬ್ಯಾಂಕಿಂಗಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಲೆಟ್ಸ್ ಡೂ ಕಂಟಿನ್ಯೂ ದ ಡಿಸ್ಕಷನ್ ಆನ್ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯ 15th May 2021 ಈ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ let's do continue furthermore. Well, if the fractions 1 by 5, 2 by 7, 3 by 5, 5 by 6, 11 by 13 are arranged in descending order, which one will be the fourth one? ಇಲ್ಲಿರುವ ಈ 5 ಭಿನ್ನರಾಶಿಗಳನ್ನು ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮದಲ್ಲಿ ಜೋಡಣೆ ಮಾಡಿದಾಗ 4ನೇ ಸ್ಥಾನದಲ್ಲಿ ಬರುವಂತಹ ಭಿನ್ನರಾಶಿ ಯಾವುದು ಅಂತ ಪ್ರಶ್ನೆ. ಸೊ ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸೋದು ಅಂತ ಹೇಳಿದ್ರೆ ದೊಡ್ಡದರಿಂದ ಚಿಕ್ಕದರವರೆಗೆ ಅನುಕ್ರಮವಾಗಿ ಜೋಡಿಸೋದು ಎಂದರ್ಥ, ಸರಿನಾ? ಈಗಾಗಲೇ ಹಿಂದಿನ ದಿನದ ಚರ್ಚೆಯಲ್ಲಿ ಭಿನ್ನರಾಶಿಗಳ ಹೋಲಿಕೆ ಬಗ್ಗೆ ಗಮನಿಸಿದೀವಿ ನಾವು. ಲೆಟ್ಸ್ ಬಿಗಿನ್ ಒನ್ ಬೈ ಒನ್. ಆ ಚರ್ಚೆನ ಮುಂದುವರಿಸ್ತಾ ಓರೆ ಗುಣಾಕಾರ 7 1 7, 5 2 10. ದೊಡ್ಡದು ಯಾವುದಿದೆ ಪರಿಗಣಿಸ್ತೀವಿ, ಚಿಕ್ಕದಿಲ್ಲ. 10 21, ದೊಡ್ಡದನ್ನು ಪರಿಗಣಿಸಬೇಕು, ಚಿಕ್ಕದಿಲ್ಲ. 18 25, ದೊಡ್ಡದನ್ನು ಪರಿಗಣಿಸಬೇಕು, ಚಿಕ್ಕದಲ್ಲ. 13 5 65, 6 11 66, ದೊಡ್ಡದನ್ನೇ ಪರಿಗಣಿಸಬೇಕು. ದಟ್ ಈಸ್ 11 by 13. ಎಲ್ಲಕ್ಕಿಂತ ದೊಡ್ಡದಾದ ಭಿನ್ನರಾಶಿ ಕೊಟ್ಟಂಥದ್ರಲ್ಲಿ 11 by 13. ಮುಂದುವರೆದು ವಾಪಸ್ ಇನ್ನುಳಿದ 4 ಭಿನ್ನರಾಶಿಗಳಲ್ಲೇ ಪುನಃ ಮತ್ತೆ ದೊಡ್ಡದು ಯಾವುದು ಎಂದು ಪರೀಕ್ಷಿಸಿದಾಗ ಈಗ ಇವರನ್ನು ಹೊರತುಪಡಿಸಿ 7 10 10 21 18 25. ಹಾಗಾದರೆ ದೊಡ್ಡದಾಗಿರೋದು ಯಾವುದು? 5 by 6. ಅದರಂತೆ 7 10 10 21. ನಂತರ ದೊಡ್ಡದಾಗಿರೋದು 3 by 5. ನಂತರ ದೊಡ್ಡದಾಗಿರೋದು 2 by 7. ಹಾಗೂ ಕೊನೆಯಲ್ಲಿ ಬರುವಂಥದ್ದು 1 by 5. ಈಗ ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಪ್ಲೇಸಲ್ಲಿ ಬರುವಂತಹ ಭಿನ್ನರಾಶಿ ಬಂದು 2 by 7 ಆಗಿರ್ತದೆ. ಈಗಾಗಲೇ ನಿನ್ನೆ ದಿನದ ಚರ್ಚೆಯಲ್ಲೂ ಕೂಡ ಭಿನ್ನರಾಶಿಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯೋದು ಹೇಗೆ ಅಂತ ಗಮನಿಸಿದ್ದೀವಿ ಅನ್ನೋದನ್ನು ನಿಮಗೆ ಮತ್ತೊಂದು ಸಲ ನೆನಪಿಸ್ತಾ ಬನ್ನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಸ್, 394 ಟೈಮ್ಸ್ ಆಫ್ 113. 394 113ರಿಂದ ಗುಣಿಸಿದಾಗ ಬರುವಂತಹ ಉತ್ತರ ಎಷ್ಟು? ಸೊ 394 ಮಲ್ಟಿಪ್ಲೈಡ್ ಬೈ 113. 3 ಅಂಕಿ ಸಂಖ್ಯೆಗಳ ಗುಣಾಕಾರದ ಕುರಿತಾಗಿ ಪ್ರತ್ಯೇಕವಾದ ವಿಡಿಯೋ ಒಂದನ್ನು ಮಾಡೋಣ ಅಂತ ಆಲ್ರೆಡಿ ನಿಮಗೆ ಹೇಳಿದ್ವಿ, ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈಗ ಇದಕ್ಕೊಂದು ಬೇರೆ ವಿಧಾನದಲ್ಲಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ನೋಡೋಕ್ಕಿಂತ ಮುಂಚೆ ಈಗಾಗಲೇ ಚರ್ಚೆ ಮಾಡಿರೋ ವಿಧಾನವನ್ನು ಪುನರಾವರ್ತಿಸ್ತಾ 4 3s 4 3 12, 4 1 4, 9 3 27, 27 ಪ್ಲಸ್ 4 31 ಪ್ಲಸ್ 1 4 ಪ್ಲಸ್ 9 13 ಪ್ಲಸ್ 9 22 ಪ್ಲಸ್ 3 25, 9 3 12 2 14, 3 ಪ್ಲಸ್ 1 4. ಸೊ ದ ಆನ್ಸರ್ ಇಸ್ 44522. ಆಲ್ರೆಡಿ ಈ ವಿಧಾನದ ಕುರಿತಾಗಿ ಹಿಂದಿನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀವಿ. ಈ ವಿಧಾನಕ್ಕೆ
ಪ್ರತ್ಯೇಕವಾದ ವಿಡಿಯೋವೊಂದನ್ನು ಮಾಡೋರಿದ್ದೀವಿ, ಹೀಗಾಗಿ ಇಲ್ಲಿ ಹೆಚ್ಚು ಕಾಲಾವಕಾಶ ಕೊಡದ ಈಗ ಇದೇ ಲೆಕ್ಕವನ್ನು ಮಗ್ಗಿ ರಹಿತವಾಗಿ ಬಿಡಿಸೋದು ಹೇಗೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಮಗ್ಗಿನೇ ಇಲ್ಲದ ಈಗ 394 ಇಂಟು 113 ಈ ಎರಡು ಸಂಖ್ಯೆಗಳಲ್ಲೇ ಇದನ್ನು ಆದರ್ಶ ಸಂಖ್ಯೆ ರೆಫರೆನ್ಸ್ ನಂಬರ್ ಅಂದ್ಕೊಂಡ್ರೆ 394 ಇಲ್ಲಿರೋ ಅಂಕಿ ಎಷ್ಟು, ಮೊದಲ ಅಂಕಿ ಒಂದು ಸಲ ಬರಿತೀನಿ ನಾನು. ಈಗ ಈ ಪ್ಲೇಸ್ ಖಾಲಿ ಬಿಡಬೇಕು, ಮತ್ತೊಂದು ಸಲ ಒಂದನ್ನು ಅಂಕಿ ಇದೆ, 394 ಒಂದು ಸಲ ಬರಿತೀವಿ. ಈಗ ಈ ಎರಡೂ ಪ್ಲೇಸ್ ಖಾಲಿ ಬಿಡಬೇಕು. ಈಗ 3 ಅನ್ನೋ ಸಂಖ್ಯೆ ಇದೆ, 394 3 ಸಲ ಬರಿತೀವಿ. ಗಮನಿಸಿ, ಇಲ್ಲಿ ಮಗ್ಗಿನೇ ಇಲ್ಲದ ಗುಣಾಕಾರದ ಲೆಕ್ಕ ಬಿಡಿಸೋಕೆ ಹೊರಟಿದ್ದೇವೆ. 4 + 4 + 4 12, 10 19 28 4 32, 3 6 9 12 21 4 25, 2 5 9 14, 3 + 1 4 ಇವನ್ನೆಲ್ಲ ಕೂಡಿಸಿದೆ. ಅಂದರೆ ಕೇವಲ ಸಂಕಲನ ಮಾತ್ರದಿಂದ ಮಗ್ಗಿನೇ ಬರದ ಅಥವಾ ನಮಗೆ ಟೇಬಲ್ಸೇ ಗೊತ್ತಿರದ ಗುಣಾಕಾರವನ್ನು ಮಾಡಬಲ್ಲಂಥ ಸಿಂಪ್ಲೆಸ್ಟ್ ಫಾರ್ಮ್ಯಾಟ್ ಇದು. ಕೇವಲ 3 ಅಂಕಿ ಸಂಖ್ಯೆಗಳಿಗೆ ಅಷ್ಟೇ ಅಲ್ಲದೆ ಎಲ್ಲ ರೀತಿ ಸಂಖ್ಯೆಗಳಿಗೂ ಸರಿ ಹೊಂದುವಂತಹ ವಿಧಾನ ಇದು. ನಿಮಗೊಂದು ಹೊಸ ಸರಣಿ ವೇದಿಕ್ ಮ್ಯಾಥ್ಸ್ ಅಂತ ಶುರು ಮಾಡೋರಿದ್ದೀವಿ, ಗ್ರಾಫಿಕ್ ಡಿಸೈನಿಂಗ್ ಎಲ್ಲ ನಡೀತಾ ಇದೆ. ಅದಾದ ತಕ್ಷಣ ಇಂಥ ಬಹಳಷ್ಟು ಸ್ಕಿಲ್ಸ್ಗಳ ಬಗ್ಗೆ ಮಾತನಾಡೋಣ ನಮ್ಮದೇ ಆಗಿರುವಂಥ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಗಮನಿಸ್ಬೋದಾ? ಡನ್. 4ನೇ ಪ್ರಶ್ನೆ, ವಾಟ್ ಈಸ್ ದ ಲೀಸ್ಟ್ ನಂಬರ್ ಟು ಬಿ ಆಡೆಡ್ ಟು 7700 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್? 7700 ಪರಿಪೂರ್ಣ ವರ್ಗವನ್ನಾಗಿ ಪರಿವರ್ತಿಸುವುದಕ್ಕಾಗಿ ಯಾವ ಅತಿ ಚಿಕ್ಕ ಸಂಖ್ಯೆಯನ್ನು ಸೇರಿಸಬೇಕು ಇದಕ್ಕೆ? ಡನ್. ನಮಗೆ ಗೊತ್ತಿರುವಂಥ 80ರ ವರ್ಗ 6400, 90ರ ವರ್ಗ 8100 ಹಾಗೂ 85ರ ವರ್ಗ 7225. ಸೊ ಇದಕ್ಕೆ ಹತ್ತಿರದ ಬೆಲೆ ಬಂದು 7225. ಅಲ್ಲಿಂದ ಲೆಕ್ಕ ಬಿಡಿಸ್ಲಿಕ್ಕೆ ಶುರು ಮಾಡೋಣ. 85ರ ವರ್ಗದೊಂದಿಗೆ 85 ಸ್ಕ್ವೇರ್, ಇದು 85ರ ವರ್ಗ ಆಗಿದ್ದಕ್ಕೆ ಪ್ಲಸ್ 85 ಪ್ಲಸ್ 86 ಅಂದರೆ 7396 ಅನ್ನೋದು 86ರ ವರ್ಗ, ಪ್ಲಸ್ 86 ಪ್ಲಸ್ 87, 7569 ಅನ್ನೋದು 86ರ ವರ್ಗ, 87ರ ವರ್ಗ, ಇಲ್ಲಿದೆ ಇಲ್ಲ ಸಂಖ್ಯೆ ಐತಲ್ಲ. ಸೊ ಪ್ಲಸ್ 87 ಪ್ಲಸ್ 88, ಇದು 88ರ ವರ್ಗ. ಹಾಗಾದರೆ 7700ರ ನಂತರದ ಪರಿಪೂರ್ಣ ವರ್ಗ ಸಂಖ್ಯೆ 7744 ಎಂದಾದ್ರೆ ಅದಕ್ಕಿನ್ನು 44 ಎಂಬ ಅತಿ ಚಿಕ್ಕ ಸಂಖ್ಯೆಯನ್ನು ಸೇರಿಸಿದಾಗ, ಯಾವುದಕ್ಕೆ 7700ಕ್ಕೆ 44 ಎಂಬ ಅತಿ ಚಿಕ್ಕ ಸಂಖ್ಯೆಯನ್ನು ಸೇರಿಸಿದಾಗ ದೊರೆಯುವ ಸಂಖ್ಯೆಗೆ ನಾವು ಪರಿಪೂರ್ಣ ವರ್ಗವಾಗ್ತದೆ ಅಂತ ಹೇಳ್ತೀವಿ. ಹೀಗಾಗಿ ಉತ್ತರ ಬಂದು ನನ್ ಆಫ್ ದೀಸ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ. ಎಂಟು 8602ಕ್ಕೆ ಯಾವ ಅತಿ ಚಿಕ್ಕ ಸಂಖ್ಯೆಯನ್ನು ಸೇರಿಸೋದ್ರಿಂದ ಅದೊಂದು ಪರಿಪೂರ್ಣ ವರ್ಗ ಆಗಬಲ್ಲದು? ಸಂಕಲನದ ನಿಯಮ. ಈಗ 2ರ ವರ್ಗ ಇತ್ತು ಅಂತ ಹೇಳಿದ್ರೆ ಅದಕ್ಕೆ 2 ಪ್ಲಸ್ ನಂತರದ ಸಂಖ್ಯೆ 3 ಸೇರಿಸಿದ್ರೆ 3ರ ವರ್ಗ ಸಿಗತ್ತೆ. ಹಾಗೆ ನಮಗೆ ಗೊತ್ತಿರುವಂಥ 95ರ ವರ್ಗ
ಮತ್ತು 90ರ ವರ್ಗ. 1 ಸೆಕೆಂಡ್. 90ರಿಂದನೇ ಶುರು ಮಾಡೋಣ ಚರ್ಚೆನ. 9 81. ಈ ಸಂಖ್ಯೆಗೆ 90 ಪ್ಲಸ್ 91 ಕೂಡಿಸಿದಾಗ 91ರ ವರ್ಗ ಸಿಗ್ತದ. ಪ್ಲಸ್ 91 ಪ್ಲಸ್ 92 ಕೂಡಿಸಿದಾಗ 92ರ ವರ್ಗ ಸಿಗ್ತದ. ಪ್ಲಸ್ 92 ಪ್ಲಸ್ 93 ಕೂಡಿಸಿದಾಗ ನಮಗೆ 93ರ ವರ್ಗ ಸಿಗ್ತದೆ. ಹಾಗಾದರೆ ಹತ್ತಿರದ ಬೆಲೆ ಅಂತ ಆಯಿತು. 8649 8602 ಮೈನಸ್ ಮಾಡಿದ್ರೆ ಉಳಿಯೋ ಸಂಖ್ಯೆ ಎಷ್ಟಾಗಿದೆ? 47. ಇದರರ್ಥ 8602ಕ್ಕೆ ನೀವು 47 ಕೂಡಿಸಿದಾಗ, ಅತಿ ಚಿಕ್ಕ ಸಂಖ್ಯೆ 47 ಕೂಡಿಸಿದಾಗ ಪರಿಪೂರ್ಣ ವರ್ಗವನ್ನು ಪಡೆಯಲಿದ್ದೇವೆ. ಈ ಮಾದರಿಯಲ್ಲೇ ಪ್ರಶ್ನೆಗಳು ಎಷ್ಟು ಪುನರಾವರ್ತನೆ ಆಗಿದೆ ಅನ್ನೋದನ್ನು ಗಮನಿಸ್ತಾ ಬನ್ನಿ. ನೀವು ಡೈಲಿ ಆ ಸಿರೀಸನ್ನು ನೋಡ್ಕೊಳ್ತಾ ಬಂದಿದ್ರೆ ಮೆಥಡ್ ಏನು ಯೂಸ್ ಮಾಡ್ತಾ ಇದ್ದೀವಿ ಫಾಲೋ ಆಗ್ತದೆ. ಎವ್ರಿ ಡೇ ಈ ಸೆಕ್ಷನಲ್ಲಿ ನಮಗೆ ಕಾನ್ಸೆಪ್ಟ್ ಹೇಳೋದಕ್ಕಿಂತ ಕ್ವಶನ್ ಸೊಲ್ಯೂಷನ್ ಕಾನ್ಸೆಪ್ಟ್ಗೋಸ್ಕರ ನಮ್ಮದೇ ಚಾನಲ್ನ ಇತರೆ ವಿಡಿಯೋಸ್ಗಳನ್ನು ನೀವು ಗಮನಿಸ್ತಾ ಬನ್ನಿ. ಒಂದೇ ಮಾದರಿಯ ಪ್ರಶ್ನೆಗಳ ಪುನರಾವರ್ತನೆ 2007 ಕೇಳಿದ್ರು, 2008 ಕೇಳಿದ್ರು, 2009 ಕೇಳಿದ್ರು, ಈಗ ನಾಳೆ ನಾಡಿದ್ದು ಅಚ್ಚೇನಡೆ ಮತ್ತೆ 10, 11, 12, 13 ಈ 2021 ಎಷ್ಟು ಎಕ್ಸಾಮ್ಸ್ ಆಗಿದೆ, ಎಲ್ಲ ಕ್ವಶನ್ಸ್ ಬರ್ತಾ ಹೋಗ್ತದೆ. ಈ ಕಾನ್ಸೆಪ್ಟ್ನ ಥೆರಾಟಿಕಲಿ ಹೇಳಿದಾಗ ನಮ್ಮೆಲ್ಲರ ನಿರೀಕ್ಷೆ ಇಷ್ಟು ಸುಲಭವಾದ ಪ್ರಶ್ನೆಗಳನ್ನು ಕೇಳ್ತಾರಾ? ಅಲ್ಲ ರೀ, ಕೇಳ್ತಾರೋ ಇಲ್ವೋ ಅದ್ರ ಬಗ್ಗೆ ಮಾತನಾಡೋದು ಬೇಡ, ಬಟ್ ಆಲ್ರೆಡಿ ಕೇಳಿದ್ದಾರೆ, ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಈಗ ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ಪ್ರಶ್ನೆ ಏನು ಅಂತ ಗಮನಿಸ್ಕೊಳ್ಳುವ. 5ನೇ ಪ್ರಶ್ನೆ. ಸೊ 846 ಟೈಮ್ಸ್ ಆಫ್ 323 846 323ರಿಂದ ಗುಣಿಸಿದಾಗ 6 ಗುಂಡ್ಲೆ 3 18, 6 2 12, 4 3 12, 12 ಪ್ಲಸ್ 12 24 ಪ್ಲಸ್ 1 25, 18 ಪ್ಲಸ್ 24 42 ಪ್ಲಸ್ 8 50 ಪ್ಲಸ್ 2 52, 12 ಪ್ಲಸ್ 16 28 5 33, 24 ಪ್ಲಸ್ 3 27. ಸೊ 243258 ಇದೆಲ್ಲ 243258 ಮೂರಂಕಿ ಸಂಖ್ಯೆಗಳ ಗುಣಾಕಾರದ ಒಂದು ಸಪರೇಟ್ ಆದ ವಿಡಿಯೋನ ಶಾರ್ಟ್ಲಿ ಗಮನಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವೆಲ್, ದ ಸಮ್ ಆಫ್ 2 digits ಆಫ್ ಅ 2 digit ನಂಬರ್ ಇಸ್ 15. ಎರಡಂಕಿ ಸಂಖ್ಯೆಯೊಂದರ ಅಂಕಿಗಳೆರಡರ ಮೊತ್ತ 15 and the difference between the 2 digits of a 2 digit number is 3. ಅದೇ ಎರಡಂಕಿ ಸಂಖ್ಯೆಯ ಎರಡಂಕಿಗಳ ವ್ಯತ್ಯಾಸ 3 ಆಗಿದ್ದು, ಹಾಗಾದ್ರೆ ವಾಟ್ ಈಸ್ ದಿ ಪ್ರಾಡಕ್ಟ್ ಆಫ್ 2 digits ಆಫ್ 2 digit ನಂಬರ್? ಹಾಗಾದ್ರೆ ಆ ಎರಡು ಅಂಕಿಗಳ ಗುಣಲಬ್ಧ ಎಷ್ಟು? ಇಲ್ಲಿ 2 ಅಂಕಿಗಳ ಒಂದು ಸಂಖ್ಯೆ ಇದೆ. ನಾವು ಇದಕ್ಕೆ ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡ್ತೀವಿ ನೋಡಿ, ಚಾಯ್ಸ್ ಬೇಸ್ಡ್ ಟ್ರೆಡಿಷನಲ್ ಮೆಥಡನ್ನು ಯೂಸ್ ಮಾಡ್ತೀವಿ. 2 ಅಂಕಿಗಳ ಒಂದು ಸಂಖ್ಯೆ, ಆ 2 ಅಂಕಿ ಕೂಡಿಸಿದ್ರೆ ಎಷ್ಟಾಗಬೇಕು? 15 ಆಗಬೇಕು. ಇಸ್ಂಟ್ ಇಟ್? ಸಪೋಸ್ ಇಲ್ಲಿ 1 ಇದೆ ಅಂತ ಇಟ್ಕೊಳ್ಳೋಣ, ಸರಿನಾ? ಇಲ್ಲಿ 1ರಿಂದ 9ರವರೆಗೆ ನೀವು ಯಾವುದೇ ಅಂಕಿ ಬರೀರಿ. ಅತಿ ದೊಡ್ಡ ಅಂಕಿ ಅಂತ ಹೇಳಿದ್ರೆ 9. 1ಕ್ಕೆ 9 ಕೂಡಿಸಿದ್ರೆ 15 ಆಗಲಿಲ್ಲ. ಅತಿ ದೊಡ್ಡದು ಅಂದರೆ 9. 2 ಪ್ಲಸ್ 9, 3 ಪ್ಲಸ್ 9, 4 ಪ್ಲಸ್ 9, 5 ಪ್ಲಸ್ 9, 6 ಪ್ಲಸ್ 9, 15 ಆಗಿದ್ದಿಲ್ಲಿ ಮಾತ್ರ. ಎಲ್ಲಿ? 69ಅಲ್ಲಿ, ಬೇರೆ ಕಡೆ ಆಗಲಿಲ್ಲ.
ಅವ್ರು ಹೇಳುವಂಥ ಎರಡಂಕಿ ಸಂಖ್ಯೆಗಳಲ್ಲಿ 69ಅಲ್ಲಿ 6+9 ಎಷ್ಟಿದೆ? 15. ಹಾಗೆ 9 - 6 ಎಷ್ಟಾಗತ್ತೆ? 3 ಆಗತ್ತೆ. 3 ಕೊಟ್ಟಿದಾರ. ಹಾಗಾದ್ರೆ ಅವ್ರು ಹೇಳಿರೋ ಎರಡಂಕಿ ಸಂಖ್ಯೆ ಐದರ್ 69 ಆಗಿರ್ಬೋದು ಇಲ್ಲ 96 ಆಗಿರ್ಬೋದು. ಸರಿನಾ? ದನ್ 6 × 9 ಅವರು ಈ ಎರಡೂ ಸಂಖ್ಯೆಗಳ ಗುಣಲಬ್ಧದ ಬಗ್ಗೆ ತಾನೇ ಕೇಳಿದ್ದು. ಸೊ 6 × 9 54, 9 × 6 54. ವಾಪಸ್ ಈ ಮಾದರಿಯ ಪ್ರಶ್ನೆಗಳು ಕೂಡ ಬ್ಯಾಂಕ್ ಪರೀಕ್ಷೆಯಲ್ಲಿ ಹೆಚ್ಚು ಸಲ ಪುನರಾವರ್ತನೆ ಆಗಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಅಲಹಾಬಾದ್ ಬ್ಯಾಂಕ್ ಕ್ಲರಿಕಲ್ ಎಕ್ಸಾಮಿನೇಷನ್ 2009ನೇ ಸಾಲಿನ ಪ್ರಶ್ನೆ ಇದು. ಸೊ ಈ ಕಾನ್ಸೆಪ್ಟ್ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಲ್ಲ. ವಿ ಕಾಲ್ ಇಟ್ ಆಸ್ ಎ ಕಾಮನ್ ಸೆನ್ಸ್ ಇನ್ ಮ್ಯಾಥಮ್ಯಾಟಿಕ್ಸ್. ಗಣಿತದಲ್ಲಿ ಬರುವಂಥ ಸಾಮಾನ್ಯ ಜ್ಞಾನ ಅಂಥೇಳಿ ಹೇಳಿ ಸುಮ್ಮನಾಗ್ಬಿಡ್ತೀವಿ. ಈ ಕ್ವಶನ್ಸನ್ನು ನೀವು ಎಕ್ಸಾಮಲ್ಲಿ ನೋಡಿದಾಗ ಅಯ್ಯೋ ನಮಗೆ ಸಿಲೆಬಸ್ಸೇ ಕವರ್ ಆಗಿಲ್ಲ, ಪುಸ್ತಕದಲ್ಲೂ ಬಂದಿರಲಿಲ್ಲ, ಈ ಎಲ್ಲ ಕಾರಣಗಳಿಗಾಗಿ ಹೇಳ್ತೇವೆ ಈ ಮೊದಲಿನ ಪರೀಕ್ಷೆಯ ಕ್ವಶನ್ ಪೇಪರ್ಸನ್ನು ನೋಡಿ ಅದರ ಮೇಲೆ ಡಿಸೈಡ್ ಮಾಡಿ ಅಂತ. ಮುಂದಿನ ಪ್ರಶ್ನೆ ನೋಡೋಣ. ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ವಿಶೇಷವಾಗಿರುವಂಥ ಪ್ರಶ್ನೆ ಆಗಿತ್ತೇನು. ದೆನ್ ವಿ ಹ್ಯಾವ್ ಈ ಭಿನ್ನರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ 5ನೇ ಸ್ಥಾನದಲ್ಲಿ ಬರುವಂತಹ ಭಿನ್ನರಾಶಿ ಯಾವುದು ಅಂತ ಪ್ರಶ್ನೆ. ಐ ಹೋಪ್ ಆಲ್ರೆಡಿ ಚರ್ಚೆ ಮಾಡಿರುವಂಥ ಪ್ರಶ್ನೆಯಾದ್ದರಿಂದ ಇದನ್ನು ನೀವು ಸಾಲ್ವ್ ಮಾಡ್ತೀರಿ ಅಂದ್ಕೊಂಡಿದ್ದಾನೆ. ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮದಲ್ಲಿ ಬರೆದಾಗ ಚಿಕ್ಕದರಿಂದ ದೊಡ್ಡದು ಅಂತ ಅರ್ಥ. ಚಿಕ್ಕದರಿಂದ ದೊಡ್ಡ ಭಿನ್ನರಾಶಿ ಎಂದರ್ಥ. ಆ ನಿಟ್ಟಿನಲ್ಲಿ ಲೆಟ್ಸ್ ಬಿಗಿನ್ ಟು ಸಾಲ್ವ್. ಚೆಕ್ ಮಾಡೋಣ ಇಲ್ಲೇನ ನೇರವಾಗಿ. 14 15 ಅಂದರೆ ಚಿಕ್ಕದಿದು. 12 3 ಇದು ಚಿಕ್ಕದು. 8 18 ಇದೇ ಚಿಕ್ಕದು. 11 30 ಚಿಕ್ಕದು. 7 12 ಎಲ್ಲಕ್ಕಿಂತ ಚಿಕ್ಕದಾದ ಭಿನ್ನರಾಶಿ ಬಂದು 1/6. ಇನ್ನೊಂದಿದೆಯಲ್ಲ ಇಲ್ಲೇ 5 18. ಓಕೆ, ಎಲ್ಲಕ್ಕಿಂತ ಚಿಕ್ಕದದು ಯಾವುದು? 1/6. ಈಗ 1/6 ಒಂದನ್ನು ಹೊರತುಪಡಿಸಿ ಇನ್ನುಳಿದ ಭಿನ್ನರಾಶಿಗಳನ್ನು ಹೋಲಿಕೆ ಮಾಡೋದಾದ್ರೆ ಈ ಸಲ ಎರಡನೇ ಅತಿ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ಪ್ರಶ್ನೆ. ಇದನ್ನು ಬಿಟ್ಬೋಣ. ಈಗ 14 15, 16 9, 33 40, 21 16, 10 21. ಹಾಗಾದರೆ ಅದೇ ಚಿಕ್ಕದು ಅಂತ ಅರ್ಥ. ಸೊ ಮುಂದಿನ ಚಿಕ್ಕ ಭಿನ್ನರಾಶಿ ಬಂದು 2/7 ಎಂದರ್ಥ. ನೆನಪಿರಲಿ, ನಾವು ಏರಿಕೆ ಕ್ರಮದಲ್ಲಿ ಬರೀತಾ ಇದ್ದೇವೆ. ಮೆಥಡ್ ಬಗ್ಗೆ ಗೊಂದಲ ಇದ್ದರೆ ನಿನ್ನೆ ದಿನದ ಭಿನ್ನರಾಶಿಗಳ ಹೋಲಿಕೆಯನ್ನು ಅಥವಾ ಇದೇ ಪ್ರಶ್ನೆ ಪತ್ರಿಕೆ ಹಿಂದಿನ ಹೋಲಿಕೆಯನ್ನು ಗಮನಿಸಿಕೊಂಡು ಡಿಸೈಡ್ ಮಾಡ್ತಾ ಬನ್ನಿ. ಈಗ ಮುಂದಿನ ಅತಿ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ನೋಡೋದಾಯಿತು ಅಂದ್ರೆ ಎರಡನ್ನು ಮರ್ತು ಬಿಡ್ತೀವಿ. ಯಾವುದು? 1/6 ಆಸ್ ವೆಲ್ ಆಸ್ 2/7. ಈಗ ಚಿಕ್ಕದು ಯಾವುದು? 7 2 14, 3 5 15. 14 15ರಲ್ಲಿ ಚಿಕ್ಕದು ಯಾವುದಿದೆ ಅದನ್ನು ಪರಿಗಣಿಸ್ತೇವೆ. 16 9, 33 40, 15 24. ಹೀಗಾಗಿ ಚಿಕ್ಕದು ಬಂದು 3/8 ಎಂದರ್ಥ. ಈಗ ಈ ಮೂರು ಭಿನ್ನರಾಶಿಗಳನ್ನು ಹೊರತುಪಡಿಸಿ ಯಾವ ಮೂರು? 1/6, 2/7 ಆಸ್ ವೆಲ್ ಆಸ್ 3/8 ಅನ್ನು ಹೊರತುಪಡಿಸಿ ಈ ಸಲ ಮತ್ತೆ ಅತಿ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ನೋಡ್ತೇವೆ. 14 15,
22 15, 25 33. ಹಾಗಾದರೆ 25 ಅನ್ನೋದು ಚಿಕ್ಕದಾಗಿರ್ತದೆ. ದಟ್ಸ್ ನಥಿಂಗ್ ಬಟ್ 5/11. ಸೊ ಈ ಸಲ ಕೊನೆಯದಾಗಿ ಯಾವ್ಯಾವುದನ್ನು ಹೊರತುಪಡಿಸ್ತೀವಿ? ಈ 4 ಹೊರತುಪಡಿಸಿ ಇನ್ನುಳಿದ್ರು 3ರಲ್ಲಿ 14 15, 5 2 10, 3 3 9. ಸೊ ಚಿಕ್ಕದಾಗಿ ಬಂದು 3/5. ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಪ್ಲೇಸಲ್ಲಿ ಬರುವಂತಹ ಭಿನ್ನರಾಶಿ ಯಾವುದಿದೆ? 3/5. ಈ ಹಿಂದಿನ ವಿಡಿಯೋಸಲ್ಲೇ ಈ ಮೆಥಡ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೇವೆ. ಚೆಕ್ ದೆಮ್ ಔಟ್ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆ ಏನು ಅಂತ ಗಮನಿಸ್ಕೊಳ್ಳೋಣ. ದ ಪ್ರಾಡಕ್ಟ್ ಆಫ್ 2 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಇಸ್ 4 6 2 3. 2 ಅನುಕ್ರಮ ಬೆಸ ಸಂಖ್ಯೆಗಳ ಗುಣಲಬ್ಧ 4623 ಎಂದಾದಲೇ ನಂತರದ 2 ಬೆಸ ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗುತ್ತದೆ ಅಂತ ಪ್ರಶ್ನೆ. ತುಂಬ ವಿಶೇಷವಾದ ಪ್ರಶ್ನೆ ನೋಡಿ. ಇವುಗಳನ್ನೇ ನಾವು ಕಾಮನ್ ಸೆನ್ಸ್ ಮ್ಯಾಥಮ್ಯಾಟಿಕ್ಸ್ ಕ್ವಶನ್ಸ್ ಅಂತ ಕರೆದ್ರೆ ತಪ್ಪಾಗಲಾರ್ದು. ವೆಲ್, ಲೆಟ್ಸ್ ಬಿಗಿನ್. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬಂದಿದೆ? 3 ಅನ್ನೋ ಅಂಕಿ ಬಂದಿದೆ. ಸರಿ, ಹಾಗಾದ್ರೆ ಅನುಕ್ರಮ ಬೆಸ ಸಂಖ್ಯೆಗಳು ಈಗ 1 3 5 7 9 ಆದ್ಮೇಲೆ ಮತ್ತೆ 11, so on and so forth. 1 ಗುಂಡ್ಲೆ 3, 3 5, 5 7, 7 9, 9 11. ಬಿಡಿ ಸ್ಥಾನದಲ್ಲಿ ಎಲ್ಲೆಲ್ಲಿ 3 ಬಂದಿಲ್ವೋ ಅದನ್ನು ಬಿಟ್ಟು 3 ಬಂದಿರೋದನ್ನು ಅಷ್ಟೇ ಪರಿಗಣಿಸಿದ್ದೇವೆ ನಾವು. ಸರಿ, ಹಾಗಾರ 1 3 7 9 ಇವುಗಳಿಗೆ ಹತ್ತಿರದ ಬೆಲೆಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ಈಗ 61 ಗುಂಡ್ಲೆ 63 ಇದು 4000ಕ್ಕಿಂತ ಕಡಿಮೆ ಬರ್ತದೆ. 4000 ದಾಟೋದಿಲ್ಲ, ಬಟ್ ಇಲ್ಲಿ 4000 ದಾಟಿದೆ. ಅದ್ರ ಬದಲಿಗೆ 67 ಗುಂಡ್ಲೆ 69 ಚೆಕ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂಥೇಳಿ. ಅದು ಮ್ಯಾಚ್ ಆದರೆ ಅದನ್ನೇ ತಗೊಳ್ತೀವಿ. 7 9 63, 6 9 54, 6 7 42, 54 ಪ್ಲಸ್ 42 96 ಪ್ಲಸ್ 6 102, 6 6 36 ಪ್ಲಸ್ 10 46. ಉತ್ತರ ಮ್ಯಾಚ್ ಆಗತ್ತಾ? ಖಂಡಿತ ಮ್ಯಾಚ್ ಆಗುತ್ತೆ. ಹಾಗಾದರೆ ಅವರು ತೆಗೆದುಕೊಂಡಂತಹ ಸಂಖ್ಯೆಗಳು 67 ಮತ್ತು 69. ನಂತರದ 2 ಅನುಕ್ರಮ ಬೆಸ ಸಂಖ್ಯೆಗಳು 69 ಆದಮೇಲೆ 71 73. ಇವೆರಡರ ಗುಣಲಬ್ಧ 1 3 1 7 7, 7 3 21, 7 ಪ್ಲಸ್ 21 28, 49 ಪ್ಲಸ್ 2 51, 5183. ಇದೆಯಾ ಆಯ್ಕೆಲೆ? ನೋಡಿ, ಈ ಮಾದರಿಯ ಪ್ರಶ್ನೆಗಳಿಗೆ ಸ್ಪೆಸಿಫಿಕ್ ಆದ ಮೆಥಡ್ಸ್ ಅಂತ ಇರಲ್ಲ. ಮ್ಯಾಥಮೆಟಿಕಲ್ ಲಾಜಿಕಲ್ ಮೆಥಡಾಲಜಿ ಬೇಸ್ಡ್ ಆನ್ ದ ಚಾಯ್ಸಸ್ ಗಿವನ್. ಸಮಸಂಖ್ಯೆ ಬೆಸ ಸಂಖ್ಯೆ ಅಂತ ಕಲಿತಾಗ ಈ ಗುಣಲಕ್ಷಣ ಅಲ್ಲೇ ಕಲ್ತ್ಬಿಡ್ಬೇಕು. ಯಾವುದೇ 2 ಬೆಸ ಸಂಖ್ಯೆಗಳ ಗುಣಲಬ್ಧ ಬೆಸವೇ ಆಗಿರ್ತದೆ. ಯಾವುದೇ 2 ಸಮಸಂಖ್ಯೆಗಳ ಗುಣಲಬ್ಧ ಸಮಸಂಖ್ಯೆನೇ ಆಗಿರ್ತದೆ. ಸಮ ಗುಂಡ್ಲೆ ಬೆಸ ಯಾವತ್ತೂ ಸಮ, ಬೆಸ ಗುಂಡ್ಲೆ ಸಮ ಯಾವಾಗಲೂ ಸಮ. ಲೈಕ್ ವೈಸ್, ಆಲ್ವೇಸ್ ದ ಪ್ರಾಡಕ್ಟ್ ಆಫ್ ಎನಿ 2 ಆಡ್ ನಂಬರ್ಸ್ ಇಸ್ ಆಡ್. The product of any 2 even numbers is even. The product of even and odd is also even. The product of odd and even is also even.
ಇಂತಹ ಸಾಮಾನ್ಯ ಗುಣಲಕ್ಷಣಗಳು ಸಮ ಬೆಸ ಅಂದಾಗಲೇ ಕಲ್ತ್ಬಿಡ್ಬೇಕು. ನಾವೇನು ಕಲಿತೀವಲ್ಲೇ, ಎರಡರಿಂದ ನಿಶೇಷವಾಗಿ ಭಾಗ ಹೋಗೋ ಸಂಖ್ಯೆಗಳೆಲ್ಲ ಸಮ, ಭಾಗ ಹೋಗದೇ ಇರೋದೆಲ್ಲ ಬೆಸ. ಅಲ್ಲಿಗೆ ಮುಗಿಲಿಲ್ಲ, ಅಲ್ಲಿಂದ ಕಂಟೆಂಟ್ ಸ್ಟಾರ್ಟ್ ಆಗ್ತದೆ. ವಿಡಿಯೋ ರಿಪ್ಲೈ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆನ ನೋಡ್ಕೊಳ್ಳೋಣ. ದ ಲೀಸ್ಟ್ ನಂಬರ್ ಟು ಬಿ ಆಡೆಡ್ ಟು 2600 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಹತ್ತಿರದ ಪರಿಪೂರ್ಣ ವರ್ಗ 5 00. ವೆಲ್ ಫ್ರೆಂಡ್ಸ್, ಕೇಳಿರೋ ಕ್ವಶನ್ ಏನಿದೆ ನೋಡಿ. 2600ಕ್ಕೆ ಯಾವ ಅತಿ ಚಿಕ್ಕ ಸಂಖ್ಯೆನ ಸಂಕಲನ ಮಾಡೋದ್ರಿಂದ ಒಂದು ಪರಿಪೂರ್ಣ ವರ್ಗ ಸಿಗ್ತದೆ? 50ರ ವರ್ಗ ಪ್ಲಸ್ 1 ಜಾಸ್ತಿ ಎಲ್ಲ ಸೇರಿಸಿದ್ರೆ 51ರ ವರ್ಗ ಸಿಗ್ತದೆ. ಸೊ 2600 ಆದಮೇಲೆ ನಂತರದ ಹತ್ತಿರದ ವರ್ಗ 2100 ಒಂದಾಯ್ತು ಅಂದ್ರೆ, 2600 ಒಂದಾಯ್ತು ಅಂದ್ರೆ ಸೇರಿಸಬೇಕಾದ ಸಂಖ್ಯೆ ಎಷ್ಟಾಗಿತ್ತು? 1. ಇದೇ ಪ್ರಶ್ನೆ SSCಗೂ ಕೇಳಿದ್ದಾರೆ, RRBಗೂ ಕೇಳಿದ್ದಾರೆ. ತುಂಬ ಸಲ ರಿಪೀಟ್ ಆದ ಕ್ವಶನ್ ಇದು. ಇದೇ ನಂಬರ್ 2600. ಕೆನರಾ ಬ್ಯಾಂಕ್ ಕ್ಲರ್ಕ್ ಎಕ್ಸಾಮಿನೇಷನ್ 2009 ಕ್ವಶನ್. ಸೊ ಎಡಿಷನ್ ಪ್ರಾಪರ್ಟಿಯಿಂದ ಎಷ್ಟು ಲೆಕ್ಕ ಕೇಳಿದ್ದಾರೆ ಅನ್ನೋದನ್ನು ಗಮನಿಸಿ ಅಂತ ಹೇಳ್ತಾ ಮುಂದಿನ ಲೆಕ್ಕ. 2 ಅನುಕ್ರಮ ಸಮಸಂಖ್ಯೆಗಳ ಗುಣಲಬ್ಧ 45,368 ಆಗಿದ್ದು, ಅದರಲ್ಲಿ ದೊಡ್ಡ ಸಂಖ್ಯೆಯ ಬೆಲೆ ಎಷ್ಟು? ಸರಿ, ಯಾವ್ಯಾವ್ದು ಕೊಟ್ಟಿದ್ದಾರೆ? 212, 216, 210, 208. ಯಾವುದು ಅಲ್ಲ? ದೊಡ್ಡ ಸಂಖ್ಯೆ ಇದಾಗಿದ್ದರೆ ಇನ್ನು ಚಿಕ್ಕ ಸಂಖ್ಯೆ -2, -2, -2, -2. ಇಲ್ಲಿ ನನ್ ಆಫ್ ದಿಸ್. ಅವರು ಕೊಟ್ಟಿರೋದು ಗುಣಲಬ್ಧ. ಸರಿ, ಇನ್ನು ಬಿಡಿ ಸ್ಥಾನವನ್ನು ಪರಿಗಣಿಸೋದಾದ್ರೆ ನೋಡಿ, ಜಗತ್ತಿನ ಯಾವ ಸಂಖ್ಯಾ ಪದ್ಧತಿಯನ್ನಾರು ತೆಗೆದುಕೊಳ್ಳಿ, ಯು ಕನ್ಸಿಡರ್ ಎನಿ ನಂಬರ್ ಸಿಸ್ಟಮ್ ಆಫ್ ದಿಸ್ ಗ್ಲೋಬ್ ಲೈಕ್ ಬೈನರಿ, ಟರ್ಷರಿ, 5 ಬೇಸ್, ಆಕ್ಟಲ್, ಡೆಸಿಮಲ್, ಹೆಕ್ಸಾಡೆಸಿಮಲ್, ಎನಿ ನಂಬರ್ ಸಿಸ್ಟಮ್. ದ್ವಿಮಾನ ಸಂಖ್ಯಾ ಪದ್ಧತಿ ಅಂತಿದೆ, ಆಮೇಲೆ ನಮಗೆ ಪಂಚಮಾನ ಇದೆ, ಸಪ್ತಮಾನ ಇದೆ, ಅಷ್ಟಮಾನ ಇದೆ, ದಶಮಾನ ಇದೆ, ಷೋಡಶಮಾನ ಇದೆ. ನೀವು ಯಾವ ಸಂಖ್ಯಾ ಪದ್ಧತಿಯನ್ನಾರು ತೆಗೆದುಕೊಳ್ಳಿ, ಕಡ್ಡಾಯವಾಗಿ ಅದರಲ್ಲಿ ಬಿಡಿ ಸ್ಥಾನ ಇರಲೇಬೇಕು. ಹೇಳ್ತೀವಿ ನೋಡಿ, 100 ಮೈಲಿಗಳ ಪ್ರಯಾಣವೂ ಕೂಡ ಒಂದು ಸಣ್ಣ ಹೆಜ್ಜೆ ಮೂಲಕವೇ ಶುರುವಾಗ್ತದೆ ಅಂತ. ಹಾಗೆ ಸಂಖ್ಯೆ ಎಷ್ಟೇ ದೊಡ್ಡದಾಗಿರಲಿ, ಸಂಖ್ಯೆ ಎಷ್ಟೇ ಚಿಕ್ಕದಾಗಿರಲಿ, ಅದು ಬಿಡಿ ಎಂಬ, ಯೂನಿಟ್ ಎಂಬ, 1 ಎಂಬ ಬಿಡಿ ಪರಿಕಲ್ಪನೆಯ ಮೂಲಕವೇ ಆರಂಭಿಸಲ್ಪಡಬೇಕು. ಸರಿ, ಹಾಗಾದ್ರೆ ಗುಣಲಬ್ಧ ಅಂತ ಹೇಳಿದ್ದಾರೆ, ಅದು ಗುಣಲಬ್ಧ ತಗೊಂಡಿದ್ದೀವಿ. 0 × 2 ಬಿಡಿ ಸ್ಥಾನ ಅಷ್ಟೇ ನೋಡೋದಾದ್ರೆ, ಯಾವುದೇ ಸಂಖ್ಯೆನ 0ಯಿಂದ ಗುಣಿಸಿದ್ರೆ ಉತ್ತರ 0 ಆಗಿರ್ತದೆ ಬಿಡಿ ಸ್ಥಾನದಲ್ಲಿ. 4 6 24. ನಾವು ಬರೀ ಬಿಡಿ ಸ್ಥಾನದ ಅಂಕಿ ಅಷ್ಟೇ ಬರಿತಾ ಇದ್ದೀವಿ, ನೆನಪಿರಲಿ. 8 × 0 0. 6 8 48. ಸರಿನಾ? ದನ್ ದಿಸ್ ಇಸ್ ನನ್ ಆಫ್ ದಿಸ್. ಅವರು ಬಿಡಿ ಸ್ಥಾನದಲ್ಲಿ ಎಷ್ಟಿರಬೇಕು ಅಂತ ಹೇಳಿದಾರೆ? 8. 8 ಎಲ್ಲಿ ಬಂದಿದೆಯಲ್ಲ, ಬಹುಶಃ ಸರಿ ಇರಬಹುದು, ಗೊತ್ತಿಲ್ಲ. ಟೆಸ್ಟ್ ಮಾಡ್ಬಿಟ್ಟು ನೋಡೋಣ, ದೆನ್ ವಿಲ್ ಡಿಸೈಡ್. ಹಾಗಾದ್ರೆ 206 ಗುಂಡ್ಲೆ 208. 6 8 48. 0 + 0 + 4. 12 + 16 28 + 0 28. 0 + 0 + 2. 2 2 4. ಸೊ 42,848 ಅಂತ ಬಂತು. ಇದೆಯಾ ಈ ಕ್ವಶನಲ್ಲಿ ನಂಬರ್ ಇದೆಯಾ? ಹಾಗಾಗಿ ಉತ್ತರ ಇದೂ ಅಲ್ಲ. ಸೊ ಸರಿಯಾದ ಉತ್ತರ ಬಂದು ನನ್ ಆಫ್ ದಿಸ್. ನೋಡಿ, ಚೆಕ್ ಮಾಡಿ. ಎಸ್ ಫ್ರೆಂಡ್ಸ್, ಡನ್. ಹಾಗಾದ್ರೆ ಕೊಟ್ಟಂಥ ಯಾವ ಉತ್ತರವೂ ಕೂಡ ಮ್ಯಾಚ್ ಆಗಲಿಲ್ಲ ಅಂತ ಆಯಿತು.
ನನ್ ಆಫ್ ದೀಸ್ ಅನ್ನು ಹೊರತುಪಡಿಸಿ, isn't it? Well, done. By this, ಸೊ ಈ 15ನೇ ತಾರೀಕಿನ ಕ್ವಶನ್ ಪೇಪರ್ ಡಿಸ್ಕಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರೋಣ. 16ನೇ ತಾರೀಕಿನ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡ್ತೀನಿ. ಟಿಲ್ ದೆನ್, ಹ್ಯಾವ್ ಎ ಗ್ರೇಟ್ ಟೈಮ್, ಟೇಕ್ ಕೇರ್, ಬಾಯ್.